ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕಾನ್ಸೆಪ್ಟ್ 360 ಡಿಗ್ರಿ ಚಾನಲ್. ನಾನು ಸೋನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಧಾನವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಗ್ರೀನ್ ಚಿಲ್ಲಿಯನ್ನು, ಹಸಿಮೆಣಸಿನಕಾಯಿಯನ್ನು ತುಂಬ ಸಮಯದವರೆಗೆ ಹೇಗೆ ಹಾಳಾಗದಂತೆ ನಾವು ರೆಫ್ರಿಜರೇಟರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನಿಮಗೆ ತಿಳಿದೇ ಇದೆ, ಪ್ರತಿಯೊಂದು ಪದಾರ್ಥಗಳಿಗೂ ಕೂಡ ನಾವು ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡ್ತೇವೆ. ಸೊ ಅದರ ಉಪಯೋಗ ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾ ಜಾಸ್ತಿ ಇದೆ. ತುಂಬ ಸಮಯದವರೆಗೆ ಹಾಳಾಗದಂತೆ ಸ್ಟೋರ್ ಮಾಡಿಡುವುದು ಅಗತ್ಯವಾಗಿದೆ. ಸೊ ಫಸ್ಟ್ ಸ್ಟೆಪ್ ಏನಂದರೆ, ಒಂದು ಟೇಬಲ್ ಮೇಲೆ, ಇಲ್ಲಾಂದರೆ ನೀವು ಎಲ್ಲಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಪ್ಲೇಸಿನ ಮೇಲೆ ಒಂದು ನಿಮ್ಮ ಹತ್ರ ಪೇಪರ್ ಇದ್ದರೆ ಅದನ್ನು ಹಾಕಿ, ಇಲ್ಲಾಂದರೆ ಟಿಶ್ಯೂ ಪೇಪರ್, ಇಲ್ಲಾಂದರೆ ಕ್ಲಾತ್ ಏನಾಗ್ತದೆ ಅದನ್ನು ಬಿಡಿಸಿ. ಅದ ನಂತರ ಇದು ಫ್ರೆಶ್ ಗ್ರೀನ್ ಚಿಲ್ಲೀಸ್. ಸೊ ಏನು ಮಾಡಬೇಕಂದ್ರೆ, ಒಂದು ವೇಳೆ ನಿಮಗೆ ಕೈ ಉರಿತದಾದರೆ ನೀವು ಗ್ಲೌಸನ್ನು ಕೂಡ ಹಾಕ್ಬೋದು, ಇಲ್ಲಾಂದರೆ ಹೀಗೇ ಇದರ ಎಂಡನ್ನು ನೀವು ತೆಗಿಬೇಕು. ಹೀಗೆ ಸಪ್ರೇಟ್ ಆಗಿಡಿ. ಹಾಳಾದ ಗ್ರೀನ್ ಚಿಲ್ಲಿ ಇದ್ದರೆ ಅದನ್ನು ನೀವು ಬಿಸಾಡಿ, ಇದರ ಒಳ್ಳೆಯ ಗ್ರೀನ್ ಚಿಲ್ಲಿ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಯಾಕಂದರೆ ಮಿಕ್ಸ್ ಆದರೆ ಒಳ್ಳೆಯದಿದ್ದದ್ದು ಕೂಡ ಬೇಗ ಹಾಳಾಗುವ ಚಾನ್ಸಸ್ ಇದೆ. ಸೊ ಈ ಥರ ರಿಮೂವ್ ಮಾಡಿ. ತುಂಬಾ ಸುಲಭವಾದ ಕೆಲಸ ಇದು, ಅಷ್ಟೊಂದು ಟೈಮ್ ತಗೊಳ್ಳುವುದಿಲ್ಲ. ಇದು ಇದ್ದರೆ ಬೇಗ ಗ್ರೀನ್ ಚಿಲ್ಲಿ ಹಾಳಾಗುವ ಚಾನ್ಸಸ್ ಇದೆ, ಆದ ಕಾರಣ ಇದನ್ನು ರಿಮೂವ್ ಮಾಡೋದು. ನೋಡಿ, ಎಲ್ಲ ಆಲ್ಮೋಸ್ಟ್ ಆಯಿತು. ಸೊ ಸೆಕೆಂಡ್ ಸ್ಟೆಪ್ ಏನಂದರೆ, ಇದನ್ನು ನೀವು ವಾಶ್ ಮಾಡಬೇಕಾಗಿ ಅಗತ್ಯವಿಲ್ಲ. ಸ್ಟೋರ್ ಮಾಡುವ ಮೊದಲು ವಾಶ್ ಮಾಡದೆ ಕೂಡ ಇಡ್ಬೋದು. ಆದರೆ ನೆನಪಿಡಿ, ಇದರಲ್ಲಿ ಯಾವುದೇ ಮಾಯ್ಶ್ಚರ್ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ಆದ ಕಾರಣ ಏನು ಮಾಡಿ, ಇದನ್ನು ಒಂದು ಟವಲಲ್ಲಿ ಇಲ್ಲಾಂದರೆ ಟಿಶ್ಯೂ ಅಲ್ಲಿ ಒರೆಸಿ ನೀರಿನ ಅಂಶ ಇಲ್ಲದಾಗೆ ನೋಡಿ. ನೀರಿನಾಂಶ ಇದ್ದ ವೆಜಿಟೇಬಲ್ಗಳನ್ನು ನಾವು ಸ್ಟೋರ್ ಮಾಡಿದರೆ ರೆಫ್ರಿಜರೇಟರಲ್ಲಿ ಅದು ಬೇಗ ಕೊಳೆತು ಹೋಗುವ ಚಾನ್ಸಸ್ ಇದೆ. ಆದ ಕಾರಣ ನೀರಿನಾಂಶ ಇಲ್ಲದಾಗಿ ನೀವು ನೋಡ್ಕೊಳ್ಬೇಕು. ಸೊ ಇದು ಆಲ್ಮೋಸ್ಟ್ ಎಲ್ಲ ಡ್ರೈ ಇದೆ. ಹಾಳಾದದನ್ನು ರಿಮೂವ್ ಮಾಡಿ, ಒಳ್ಳೆಯದರೊಟ್ಟಿಗೆ ಮಿಕ್ಸ್ ಮಾಡಬೇಡಿ. ಬೇಕಾದರೆ ಅದನ್ನು ನೀವು ಸಪ್ರೇಟಾಗಿ ಕೂಡ ಸ್ಟೋರ್ ಮಾಡ್ಬೋದು. ಯಾಕಂದರೆ ಇಂಥದ್ದನ್ನು ನಾನು ಬಿಸಾಡುವುದಿಲ್ಲ, ಇಲ್ಲಿ ಹಾಳಾದ್ರೂ ಇಷ್ಟು ಪಾರ್ಟ್ ಒಳ್ಳೆದಿರ್ತದೆ. ಸೊ ಇದನ್ನು ಕಟ್ ಮಾಡಿ ಕೂಡ ನಾವು ಪದಾರ್ಥ ಮಾಡುವಾಗ ಯೂಸ್ ಮಾಡ್ಬೋದು. ಸೊ ನಿಮ್ಮ ಇಷ್ಟ, ಹೇಗೆ ನಿಮಗೆ ಇದನ್ನು ಬಿಸಾಡಬೇಕಾ ಇಲ್ಲ ಇದನ್ನು ಬೇರೆ ಏನಾದರಲ್ಲಿ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್, ಒಂದು ಕಂಟೈನರ್ ಬೇಕು, ಏರ್ ಟೈಟ್ ಕಂಟೈನರ್ ಆಗಿರಬೇಕು. ಇಲ್ಲಿ ನೋಡಿ, ಈ ಥರದ ಕಂಟೈನರ್ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕಂಟೈನರ್ ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತೇನೆ. ಈಗ ಇದು ಓಪನ್ ಮಾಡಿ ಆದ ನಂತರ ಇದರ ಒಳಗೆ ಒಂದು ಟಿಶ್ಯೂ ಪೇಪರನ್ನು ನೀವು ಇಡಬೇಕು, ಇಲ್ಲಾಂದರೆ ಒಂದು ಕಿಚನ್ ಟವಲ್ ಕೂಡ ಆಗ್ತದೆ. ಕಾಟನ್ ಮೆಟೀರಿಯಲ್ ಇದು, ಏನಾದರೂ ಬಟ್ಟೆ ಇದ್ರೂ ಸಹ ಆಗ್ತದೆ. ಇದರೊಳಗೆ ಫಸ್ಟ್ ಅದನ್ನು ಇಡಬೇಕು. ನಾನು ಕಿಚನ್ ಟವಲನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಇದರ ಒಳಗೆ ಹೀಗೆ ಇಡಿ. ಸೊ ಈ ಥರ ಇಟ್ಟ ನಂತರ ಅದರ ಒಳಗೆ ಚಿಲ್ಲಿಯನ್ನು ಹಾಕಬೇಕು. ಅದರೊಳಗೆ ಸ್ಟೋರ್ ಮಾಡಿ ಹೀಗೆ. ಇದು ತುಂಬಾ ಈಸಿಯಾದ, ಸಿಂಪಲ್ ಆದ ವಿಧಾನ. 1 ತಿಂಗಳವರೆಗೂ ಕೂಡ ಇದು ಚಿಲ್ಲೀಸ್ ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ಆದರೆ ನೆನಪಿಡಿ, ಇದರಲ್ಲಿ ನೀರಿನ ಅಂಶ ಇರದ ಹಾಗೆ. ಸೊ ಹೀಗೆ ಸ್ಟೋರ್ ಮಾಡಿದ ನಂತರ ಇದರ ಮೇಲೆ ಒಂದು
ಟಿಶ್ಯೂ ಪೇಪರನ್ನು ಇಡಿ, ಹೀಗೆ ಇಡಿ ಒಳಗೆ. ನೆನಪಿಡಿ, ನೀವು ಇದನ್ನು ಡೈಲಿ ಯೂಸ್ ಮಾಡೋದಾದರೆ ಇದನ್ನು ತೆಗೆದ ನಂತರ ಎಷ್ಟು ಚಿಲ್ಲೀಸ್ ಬೇಕು ಅದನ್ನು ತೆಗೀರಿ. ಅದ ನಂತರ ಈ ಟವಲನ್ನು ಹಾಗೆ ಅದಕ್ಕೆ ಮುಚ್ಚಿಡಿ, ಹೀಗೆ. ಅದ ನಂತರ ಟೈಟಾಗಿ ಇದನ್ನು ಕವರ್ ಮಾಡಿ ಇದನ್ನು ರೆಫ್ರಿಜರೇಟರಲ್ಲಿ ಇಡಿ. ಸೊ ಗೈಸ್, ಹೀಗೆ ನೀವು ಗ್ರೀನ್ ಚಿಲ್ಲಿಯನ್ನು ಸ್ಟೋರ್ ಮಾಡಿದರೆ ಇದು ಮೋರ್ ದೆನ್ 1 ಮಂತ್ ಫ್ರೆಶ್ ಆಗಿ ಇರ್ತದೆ, ಏನು ಹಾಳಾಗುವುದಿಲ್ಲ. ಇದನ್ನು ನಾನು ಟ್ರೈ ಮಾಡಿದ್ದೇನೆ ಇದರ ಮೊದಲು. ಸೊ ಆದ ಕಾರಣ ಈ ವಿಧಾನವನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಅವರಿಗೆ ಕೂಡ ಇದರ ಬಗ್ಗೆ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. ಅಂಟಿಲ್ ದೆನ್, ಟಾಟಾ, ಬಾಯ್, ಮಚ್ ಲವ್.